ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಅಂತ ಹೇಳ್ತಾ ಇವತ್ತಿನ ಮಿನಿ ಬ್ಲಾಗ್ ಸೂಪರ್ ಐತ್ರಿ, ಕೊನೆ ತನಕ ನೋಡಿ. ಅಲ್ಲಿಂದ ಸೀದಾ ನಮ್ಮ ಮೊದ್ಲಕ್ ಬಂದು ಮೇವ್ ಹಚ್ಚದಿತ್ರಿ. ಅವತ್ತು ಹಚ್ಚಿದ್ನ ಇನ್ನೊಂದ್ ಸ್ವಲ್ಪ ಉಳಿದತ್ತು, ಅದಕ್ಕೆ ಹಚ್ಚಕ್ ಬಂದಿನ್ರಿ ಮೇವು ಹಚ್ಚಿ. ಇವತ್ತು ನಮ್ಮವ್ರ ಕಲಿಕಾಪ್ ಐತ್ರಿ, ಇದ್ರ ಮನೆಯಿಂದ ಎಲ್ಲಾರು ಯಶಸ್ವಿಗೊಳಿಸೋಣ. ಅಲ್ಲಿಂದ ಮೇವೆಲ್ಲ ಹಚ್ಚಿ ಊರಕ್ ಬರುವಷ್ಟರಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು ನೋಡ್ರಿ. ಅಲ್ಲ ಈ ಒಂದು ಕಲಿಕಾ ಹಬ್ಬವು ಏಕೆ ನಡೀತಿದೆ ಅಂತ ನಿಮ್ ಮುಂದೆ ನಾ ಹೇಳೇ ಇಲ್ಲ. ನಮ್ಮ ಕೋಗನಬಳ್ಳಿ ಕ್ಲಸ್ಟರ್ ಮಟ್ಟದಲ್ಲಿ ಬರುವಂತಹ ಶಾಲೆಗಳು ವರ್ಷಕ್ಕೊಮ್ಮೆ ನಡೆಯುವಂತಹ ಕಾರ್ಯಕ್ರಮವಾಗಿದೆ. ಆದ ಕಾರಣ ಈ ಕಲಿಕಾ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಾ ಈ ಕಾರ್ಯಕ್ರಮ ನೋಡುವಾಗ ನಮ್ಮ ಉದ್ಯೋಗಕ್ಕೆ ಅಂತ ಕರೆದ್ಬಿಟ್ಟು ನಾ ಆ ಕಾರ್ಯಕ್ರಮವನ್ನು ನೋಡೋದ್ ಬಿಟ್ಟು ಅಲ್ಲಿ ಹಸಿಂದ ನಮ್ ಟ್ರೈನ್ ನೋಡ್ರಿ, ಟ್ರೈನ್ ಹತ್ತಿ ನಮ್ ಶಾಲೆ ಹೊಡಕ್ ಬಂದು ರೈಸ್ ಉಗ್ಗಿ ಎಲ್ಲ ಇಳಿಸ್ಬಿಟ್ವಿ. ಆದ್ರೆ ಇಲ್ಲಿ ನೋಡ್ರಿ ನಮ್ಮ ಊರಿನ ಅಡಿಗೆ ಮಾಡುವಂತಹ ಹಿರಿಯರು ಈ ಗ್ಯಾಸ್ ಹೀಟ್ ಆಗುತ್ತೆ ಅಂತ ಹೇಳಿ ಒಂದ್ ಬಕೆಟ್ ನೀರ್ ಹಾಕಿ ಗ್ಯಾಸ್ ಇಟ್ಟಿದ್ರು. ಅಲ್ಲಿಂದ ಒಳ್ಳೆ ಕಾರ್ಯಕ್ರಮ ನೋಡಕ್ ಬಂದ್ವಿ. ಈ ಕಲಿಕಾ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಶಾಲೆಯ ಮಕ್ಕಳು ಕೊಂಬ ಓರುವುದಾಗಲಿ ಹಾಗೂ ಭಾರತಕ್ಕೆ ಬೆನ್ನೆಲುಬಾಗಿರುವಂತಹ ರೈತನ ಪ್ರದರ್ಶನವಾಗಲಿ ಹಾಗೂ ನಮ್ಮ ಹಳ್ಳಿ ಕಡೆಯಲ್ಲಿ ಹೆಸರಾದಂತಹ ಈ ಹೆಜ್ಜೆ ಕೋಲಾಟವು ತುಂಬಾ ವಿಜೃಂಭಣೆಯಿಂದ ನಡೆಯಿತು. ನಮ್ಮ ಊರಿನಲ್ಲಿ ಮೆರವಣಿಗೆ ಮಾಡಿಕೊಂಡು ನಮ್ಮ ಶಾಲೆ ಹತ್ತಿರ ಬಂದಿವಿ. ಇಲ್ಲಿ ಬಂದು ಸ್ವಾಗತ ಮತ್ತು ಭಾಷಣ ಕಾರ್ಯಕ್ರಮ ಮುಗಿಸಿಕೊಂಡ ನಂತರ ಇಂಥ ಸಮಯದಲ್ಲಿ ಕೂಡ ನಮ್ಮ ಹುಡುಗರು ಜೋಕ್ ಮಾಡೋದು ಬಿಡಲೇ ಇಲ್ಲ. ಅಷ್ಟು ಮಾಡಿಬಿಟ್ಟರೆ ಮುಂದೆ ಇಡೀ ಜಾಸ್ತಿಗೆ ಒಡೆಯಾಗಿದೆ. ನಮ್ಮ ದನಕುಂದಡಿ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಆರ್ಮಿ ಆಗಿರುವಂತಹ ಕಾವೇರಿ ಅಕ್ಕನಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಸನ್ಮಾನ ಕಾರ್ಯಕ್ರಮ ಮುಗಿದ ನಂತರ ಮಕ್ಕಳ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಆದರೆ ಇಲ್ಲಿ ಮಕ್ಕಳಿಗೆ ಕೈ ಬರದ ಬರವಣಿಗೆ ಹಾಗೂ ಗಟ್ಟಿಯಾಗಿ ಓದುವುದು ಮತ್ತು ವಿಶೇಷ ಪರೀಕ್ಷೆಗಳು ನಡೀತಿದ್ದವು. ಈ ಒಂದು ಕಲಿಕಾ ಹಬ್ಬದ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಮಿನಿ ಬ್ಲಾಗ್ ಸ್ಟಾಪ್ ಮಾಡ್ತಾ ಇದ್ದೀನಿ. ಓಕೆ ಬಾಯ್.